ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ಗೌಡ. ಇದು ಇಡೀ ಕರ್ನಾಟಕವನ್ನೇ ತಲ್ಲಣಗೊಳಿಸಿದ ಪ್ರಕರಣ. ಇದು ಸಾಮಾನ್ಯ ಕೊಲೆ ಕೇಸ್ ಕೂಡ ಅಲ್ಲ. ಇದು ಸೆಲೆಬ್ರಿಟಿ, ಶಕ್ತಿ, ಹಣ, ಸಂಚು ಮತ್ತು ಕಾನೂನು ಎಲ್ಲವೂ ಒಂದೇ ಕಡೆ ಮುಖಾಮುಖಿಯಾಗಿರುವ ಪ್ರಕರಣ. ಅದೇ ನಟ ದರ್ಶನ್ ಹಾಗೂ ರೇಣುಕಾಸ್ವಾಮಿ ಪ್ರಕರಣ. ಇದು ಕೇವಲ ಒಬ್ಬ ನಟನ ಕುರಿತ ವಿಚಾರ ಅಲ್ಲ. ಇದು ಚಾರ್ಜ್ ಶೀಟ್, ಸಾಕ್ಷಿ, ಕಾನೂನು ವ್ಯಾಖ್ಯಾನ ಮತ್ತು ನ್ಯಾಯ ವ್ಯವಸ್ಥೆಯ ಗಂಭೀರ ಪರೀಕ್ಷೆ. ಇಂದು ನಾವು ಭಾವನೆಯಲ್ಲ, ವದಂತಿಯಲ್ಲ ಅಥವಾ ಸೋಷಿಯಲ್ ಮೀಡಿಯಾ ಟ್ರಯಲ್ ಕೂಡ ಅಲ್ಲ. ಚಾರ್ಜ್ ಶೀಟ್ ನಲ್ಲಿರುವ ಅಂಶಗಳನ್ನ ಮಾತ್ರ ಹಿಡಿದುಕೊಂಡು ಈ ಪ್ರಕರಣವನ್ನ ವಿವರವಾಗಿ ನೋಡ್ತಾ ಹೋಗೋಣ. ಒಂದು ಕಡೆ ರೇಣುಕಾಸ್ವಾಮಿ ಹತ್ಯೆ, ಮತ್ತೊಂದು ಕಡೆ ಈ ಕೇಸ್ನ 17 ಆರೋಪಿಗಳು. ಇವರ ಮಧ್ಯೆ ಕಾನೂನಿನ ಅತ್ಯಂತ ಸೂಕ್ಷ್ಮ ಪರೀಕ್ಷೆ. ಯಾರು ತಪ್ಪಿತಸ್ಥರಾಗಿದ್ದಾರೋ ಅವರಿಗೆ ಶಿಕ್ಷೆ ಆಗ್ಬೇಕು. ಇದು ನಂಬರ್ 1. ಶಿಕ್ಷೆ ಆಗ್ಬೇಕು ಅಂದ್ರೆ ಆರೋಪ ಸಾಬೀತಾಗಬೇಕು. ಅದೇ ಈ ಕೇಸ್ನ ಅತಿ ದೊಡ್ಡ ಪ್ರಶ್ನೆ. ಈ ಪ್ರಕರಣದಲ್ಲಿ ಪ್ರಮುಖ ಆರೋಪ ಕೊಲೆಗೆ ಸಂಚು ರೂಪಿಸಲಾಗಿದ್ಯಾ, ಸಂಚಿಗೆ ಸಹಕರಿಸಲಾಗಿದ್ಯಾ, ಅದಕ್ಕಾಗಿ ಜೀವಾವಧಿ ಶಿಕ್ಷೆ ಅನ್ವಯಿಸುವ ಸೆಕ್ಷನ್ಗಳ. ಆದ್ರೆ ಇಲ್ಲಿ ಒಂದು ಮುಖ್ಯ ಕಾನೂನು ಪದ ಬಳಕೆಯಾಗಿದೆ. ನಾನ್ ಕಲ್ಪಬಲ್ ಹೋಮಿಸೈಡ್ ಅಂದ್ರೆ ಸಾಯಿಸಬೇಕು ಅನ್ನೋ ನೇರ ಉದ್ದೇಶ ಇರಲಿಲ್ಲ, ಆದ್ರೂ ವ್ಯಕ್ತಿ ಸತ್ತಿದ್ದಾನೆ ಅಂತ ಅರ್ಥ. ಚಾರ್ಜ್ ಶೀಟ್ ಪ್ರಕಾರ ರೇಣುಕಾಸ್ವಾಮಿಯನ್ನು ವಾರ್ನ್ ಕೊಡಲು ಕರೆದುಕೊಂಡು ಹೋಗಲಾಗಿದ್ಯಾ, ಸಾಯಿಸಬೇಕು ಅಂತ ಅಲ್ಲ, ಆದ್ರೂ ಕೊನೆಗೆ ಆತ ಮೃತಪಟ್ಟಿದ್ದಾನೆ. ಇದು ಪ್ರಕರಣದ ಅತ್ಯಂತ ಭಾರಿ ಟ್ವಿಸ್ಟ್. ಆಗಲೇ ಹೇಳಿದ ಹಾಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಒಂದು ಕಡೆ, ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳಾಗಿ ಹೆಸರು ಕೇಳಿ ಬಂದಿರುವ 17 ಮಂದಿ ಮತ್ತೊಂದು ಕಡೆ. ಇವರ ಮಧ್ಯೆ ಈಗ ನಡೆಯುತ್ತಿರುವುದು ಕೇವಲ ನ್ಯಾಯಾಲಯದ ಕಲಾಪವಲ್ಲ, ಇದು ಕಾನೂನಿನ ಸೂಕ್ಷ್ಮ ಪರೀಕ್ಷೆ. ಈ ಪ್ರಕರಣದಲ್ಲಿ ಯಾರೇ ರೇಣುಕಾಸ್ವಾಮಿಯ ಕೊಲೆಗೆ ನೇರವಾಗಿ ಅಥವಾ ಪರೋಕ್ಷವಾಗಿ ಕಾರಣರಾಗಿದ್ದಾರೋ ಅವರಿಗೆ ಶಿಕ್ಷೆ ಆಗಲೇಬೇಕು. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದ್ರೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗ್ಬೇಕಾದ್ರೆ ಆರೋಪಗಳು ಕೋರ್ಟ್ ಮುಂದೆ ಸಾಬೀತಾಗಬೇಕು. ಭಾವನೆ, ಜನಾಭಿಪ್ರಾಯ ಅಥವಾ ಸಾಮಾಜಿಕ ಒತ್ತಡದ ಆಧಾರದಲ್ಲಿ ಅಲ್ಲ, ಕೇವಲ ಸಾಕ್ಷಿ ಮತ್ತು ಕಾನೂನು ತರ್ಕದ ಆಧಾರದಲ್ಲೇ ತೀರ್ಪು ಬರಬೇಕು. ಇದೇ ಈ ಕೇಸ್ನ ಅತಿ ಪ್ರಮುಖ ಅಂಶ. ಈಗ ಈ ಪ್ರಕರಣದ ವಿಚಾರಣೆ ಬೆಂಗಳೂರು ನಗರದ 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ನಡೆದಿದೆ. ಯಾವುದೇ ಗೊಂದಲ ಅಥವಾ ಗದ್ದಲವಿಲ್ಲದೆ ಸಂಪೂರ್ಣ ಕಾನೂನು ಪ್ರಕ್ರಿಯೆಯಂತೆ ವಿಚಾರಣೆ ಸಾಗುತ್ತಿದೆ. ಪ್ರಾಸಿಕ್ಯೂಷನ್ ತನ್ನ ವಾದಗಳನ್ನ ಮಂಡಿಸುತ್ತಿದ್ದರೆ ಡಿಫೆನ್ಸ್ ವಕೀಲರು ಅವುಗಳನ್ನ ತೀವ್ರವಾಗಿ ಪ್ರಶ್ನಿಸುತ್ತಿದ್ದಾರೆ. ಇದು ಭಾವನಾತ್ಮಕ ವಿಚಾರಣೆ ಅಲ್ಲ, ಸಂಪೂರ್ಣವಾಗಿ ಕಾನೂನು ಆಧಾರಿತ ಸಮರ. ಪ್ರತಿಯೊಂದು ದಾಖಲೆ, ಪ್ರತಿಯೊಂದು ಹೇಳಿಕೆ ಮತ್ತು ಪ್ರತಿಯೊಂದು ಸಾಕ್ಷಿಯ ವಿಶ್ವಾಸ ಅರ್ಹತೆಯನ್ನ ಕೋರ್ಟ್ ಸೂಕ್ಷ್ಮವಾಗಿ ಪರಿಶೀಲಿಸುತ್ತಿದೆ. ಹೊರಗಿನಿಂದ ಇದು ಸರಳವಾಗಿ ಕಾಣಿಸಬಹುದು, ಆದರೆ ಒಳಗೆ ನಡೆಯುತ್ತಿರುವ ಚರ್ಚೆಗಳು ಅತ್ಯಂತ ತಾಂತ್ರಿಕ ಮತ್ತು ಗಂಭೀರವಾಗಿವೆ. ಈ ಕೇಸ್ನ ಪ್ರಮುಖ ಭಾಗ ಎಂದ್ರೆ ಅದು ಚಾರ್ಜ್ ಶೀಟ್. ಈ ಪ್ರಕರಣದಲ್ಲಿ ಸಲ್ಲಿಸಿರುವ ಮೊದಲ ಚಾರ್ಜ್ ಶೀಟ್ ಸುಮಾರು 3391 ಪುಟಗಳನ್ನು ಒಳಗೊಂಡಿದೆ. ನಂತರ ಹೆಚ್ಚುವರಿಯಾಗಿ ಸುಮಾರು 1300 ಪುಟಗಳ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ಒಟ್ಟಾರೆ ನೋಡಿದ್ರೆ 4600ಕ್ಕೂ ಹೆಚ್ಚು ಪುಟಗಳ ದಾಖಲೆಗಳು ಕೋರ್ಟ್ ಮುಂದೆ ಇವೆ. ಆದರೆ ಇಲ್ಲಿ ಒಂದು ಪ್ರಮುಖ ವಿಚಾರ ಗಮನದಲ್ಲಿರಬೇಕು. ಚಾರ್ಜ್ ಶೀಟ್ ದೊಡ್ಡದಾಗಿದ್ದರೆ ಮಾತ್ರ ಆರೋಪ ಸಾಬೀತಾಗುತ್ತದೆ ಅನ್ನೋ ನಿಯಮ ಇಲ್ಲ. ಪ್ರತಿಯೊಂದು ಆರೋಪವು ಸಾಕ್ಷಿ ಮೂಲಕ ದೃಢೀಕರಿಸಬೇಕು. ಆ ಸಾಕ್ಷಿಗಳು ಕೋರ್ಟ್ ಮುಂದೆ ನಿಂತು ತರ್ಕಕ್ಕೆ ತಕ್ಕಂತೆ ಉಳಿಯಬೇಕು. ಇಲ್ಲವಾದ್ರೆ ಇಷ್ಟು ದೊಡ್ಡ ಚಾರ್ಜ್ ಶೀಟ್ ಇದ್ದರೂ ಕೇಸ್ ದುರ್ಬಲವಾಗುವ ಸಾಧ್ಯತೆ ಇರುತ್ತದೆ. ಈ ಪ್ರಕರಣದಲ್ಲಿ ಅತ್ಯಂತ ಗಂಭೀರ ಮತ್ತು ನಿರ್ಣಾಯಕ ಸೆಕ್ಷನ್ ಎಂದರೆ IPC 120B ಅಂದ್ರೆ ಕ್ರಿಮಿನಲ್ ಪಿತೂರಿ. ಈ ಸೆಕ್ಷನ್ ಸಾಬೀತಾದ್ರೆ ಕೇಸ್ನ ದಿಕ್ಕೇ ಬದಲಾಗುತ್ತದೆ. ಯಾಕಂದ್ರೆ ನೀವು ನೇರವಾಗಿ ಕೊಲೆ ಮಾಡದೆ ಇದ್ರು, ಕೊಲೆಗೆ ಸಂಚು ರೂಪಿಸಿದ್ರೆ, ಸಹಕರಿಸಿದ್ರೆ ಅಥವಾ ಯೋಜನೆಯ ಬಗ್ಗೆ ತಿಳಿದಿದ್ರು ಮೌನವಾಗಿದ್ರೆ ಅದೇ ಕೊಲೆ ಮಾಡಿದವನಿಗೆ ಬರುವ ಶಿಕ್ಷೆ ನಿಮಗೂ ಬರುತ್ತದೆ. ಪ್ರಾಸಿಕ್ಯೂಷನ್ ಈ ಕೇಸ್ನಲ್ಲಿ ಕೊಲೆ ಪೂರ್ವ ನಿಯೋಜಿತವಾಗಿತ್ತು ಎಂದು ವಾದಿಸುತ್ತಿದೆ. ಆದರೆ ಡಿಫೆನ್ಸ್ ವಕೀಲರು ಸಂಚು ಅನ್ನೋ
ಅನ್ನೋದಕ್ಕೆ ಸ್ಪಷ್ಟ ಸಾಕ್ಷಿ ಇಲ್ಲ ಎಂದು ಪ್ರತಿಪಾದಿಸುತ್ತಿದ್ದಾರೆ. ಈ ಒಂದು ಸೆಕ್ಷನ್ ಸಾಬೀತಾಗುತ್ತಾ ಅಥವಾ ಇಲ್ಲವಾ ಅನ್ನೋದು ಮುಂದಿನ ತೀರ್ಪಿನಲ್ಲಿ ಅತ್ಯಂತ ಪ್ರಮುಖವಾಗಲಿದೆ. ಈ ಪ್ರಕರಣದಲ್ಲಿ ದರ್ಶನ್ ಪರ ವಕೀಲರು ತಮ್ಮ ವಾದವನ್ನು ಸಂಪೂರ್ಣವಾಗಿ ಕಾನೂನು ತಂತ್ರದ ಮೇಲೆ ಕಟ್ಟುತ್ತಿದ್ದಾರೆ. ಅವರು ಸಾಕ್ಷಿಗಳ ಸ್ವಭಾವ, ತನಿಖೆಯ ವಿಧಾನ, ಡಿಜಿಟಲ್ ಸಾಕ್ಷಿಗಳ ಸರಪಳಿ ಮತ್ತು ಪೊಲೀಸ್ ತನಿಖೆಯಲ್ಲಿನ ಲೋಪಗಳತ್ತ ಕೋರ್ಟ್ ಗಮನ ಸೆಳೆಯುತ್ತಿದ್ದಾರೆ. ಇನ್ನು ಪವಿತ್ರ ಗೌಡ ಪರ ವಕೀಲರು ತಮ್ಮ ಕ್ಲೈಂಟ್ಗೆ ಈ ಕೇಸ್ಗೂ ಯಾವುದೇ ಸಂಬಂಧವಿಲ್ಲ ಎಂದು ಸ್ಪಷ್ಟವಾಗಿ ಹೇಳುತ್ತಿದ್ದಾರೆ. ಈ ಎರಡು ವಿಭಿನ್ನ ವಾದಗಳ ನಡುವೆ ಕೋರ್ಟ್ ಸತ್ಯವನ್ನು ಹುಡುಕಬೇಕಿದೆ. ಇಲ್ಲಿ ಯಾರ ಹೆಸರು ದೊಡ್ಡದು ಅನ್ನೋದಕ್ಕಿಂತ ಸಾಕ್ಷಿ ಎಷ್ಟು ಬಲವಾಗಿದೆ ಅನ್ನೋದೇ ಮುಖ್ಯ. ಚಾರ್ಜ್ ಶೀಟ್ ಪ್ರಕಾರ 3 ಪ್ರತ್ಯೇಕ ಸಾಕ್ಷಿಗಳು, 27 ಜನರಿಂದ 144 ಹೇಳಿಕೆಗಳು, 8 ಸರ್ಕಾರಿ ಅಧಿಕಾರಿಗಳು, 56 ಪೊಲೀಸ್ ಸಿಬ್ಬಂದಿಗಳ ಹೇಳಿಕೆಗಳು, ಒಟ್ಟು 231 ಸಾಕ್ಷಿಗಳ ಸಂಖ್ಯೆ ನೋಡಿದ್ರೆ ದೊಡ್ಡದು. ಆದ್ರೆ ಕಾನೂನಿನಲ್ಲಿ ಒಂದು ಮಾತಿದೆ, ಕ್ವಾಂಟಿಟಿ ಆಫ್ ವಿಟ್ನೆಸ್ ಇಸ್ ನಾಟ್ ಅ ಕ್ವಾಲಿಟಿ ಆಫ್ ಎವಿಡೆನ್ಸ್. ಅಂದ್ರೆ 231 ಜನ ಇದ್ರು ನೇರವಾಗಿ ಘಟನೆ ನೋಡಿದವರು ಎಷ್ಟು, ನ್ಯಾಯಾಲಯದಲ್ಲಿ ನಿಲ್ಲಬಲ್ಲ ಸಾಕ್ಷಿ ಎಷ್ಟು ಅನ್ನೋದೇ ಇಲ್ಲಿ ಇಂಪಾರ್ಟೆಂಟ್. ಚಾರ್ಜ್ ಶೀಟ್ ನಲ್ಲಿ ಒಟ್ಟು 231 ಸಾಕ್ಷಿಗಳನ್ನ ಉಲ್ಲೇಖಿಸಲಾಗಿದೆ. ಇದರಲ್ಲಿ ಕೆಲವು ಸರ್ಕಾರಿ ಅಧಿಕಾರಿಗಳು, ಕೆಲವರು ಸಾಂದರ್ಭಿಕ ಸಾಕ್ಷಿಗಳು ಮತ್ತು ಕೆಲವರು ತಾಂತ್ರಿಕ ಸಾಕ್ಷಿಗಳು. ಆದ್ರೆ ಇವರಲ್ಲಿ 3 ಸಾಕ್ಷಿಗಳು ಅತ್ಯಂತ ನಿರ್ಣಾಯಕವಾಗಿವೆ ಎಂದು ಹೇಳಲಾಗ್ತಿದೆ. ಪುನೀತ್ ಎಂಬಾತ ಹಲ್ಲೆ ನಡೆಯುವುದನ್ನ ಕಣ್ಣಾರೆ ಕಂಡ ಪ್ರತ್ಯಕ್ಷ ಸಾಕ್ಷಿ ಎಂದು ಉಲ್ಲೇಖಿಸಲಾಗಿದೆ. ಕಿರಣ್ ಮಲ್ಲಿಕಾರ್ಜುನ್ ಶೆಡ್ ನಲ್ಲಿ ಕೆಲಸ ಮಾಡುತ್ತಿದ್ದವರು ಎಂಬ ಕಾರಣಕ್ಕೆ ಪ್ರಮುಖ ಸಾಕ್ಷಿಯಾಗಿದ್ದಾರೆ. ಇನ್ನು 13ನೇ ಆರೋಪಿ ದೀಪಕ್ ಕುಮಾರ್ ಈಗ ಅಪ್ರೂವರ್ ಆಗಿರುವುದು ಈ ಕೇಸ್ಗೆ ಮತ್ತಷ್ಟು ತಿರುವು ನೀಡಿದೆ. ಅಪ್ರೂವರ್ ಸಾಕ್ಷಿ ಶಕ್ತಿಶಾಲಿಯಾಗಿದ್ದರು ಅದೇ ಸಮಯದಲ್ಲಿ ಕೋರ್ಟ್ ಮುಂದೆ ಅತ್ಯಂತ ಕಟ್ಟುನಿಟ್ಟಿನ ಪರಿಶೀಲನೆಗೆ ಒಳಗಾಗುತ್ತದೆ. ಈ ಕೇಸ್ನಲ್ಲಿ ಸುಮಾರು 64 ಸರ್ಕಾರಿ ಅಧಿಕಾರಿಗಳು ಹೇಳಿಕೆ ನೀಡಿರುವುದಾಗಿ ದಾಖಲಾಗಿದೆ. ಆದ್ರೆ ಡಿಫೆನ್ಸ್ ವಕೀಲರ ತನಿಖೆಯಲ್ಲಿನ ಸಣ್ಣ ಲೋಪಗಳನ್ನೇ ದೊಡ್ಡದಾಗಿ ತೋರಿಸಲು ಪ್ರಯತ್ನಿಸುತ್ತಿದ್ದಾರೆ. ಸೀನಿಯರ್ ವಕೀಲರಾದ ಸಿ.ವಿ. ನಾಗೇಶ್ ಮತ್ತು ಬಾಲನ್ ಅವರಂತವರು ಇಂತಹ ಲೋಪಗಳನ್ನು ತಮ್ಮ ಪರವಾಗಿ ಬಳಸಿಕೊಳ್ಳುವಲ್ಲಿ ಅನುಭವಿಗಳೆಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಪ್ರಾಸಿಕ್ಯೂಷನ್ ಒಂದೇ ಒಂದು ಹಂತದಲ್ಲಿ ತಪ್ಪಿದ್ರು ಕೇಸ್ ದುರ್ಬಲವಾಗುವ ಅಥವಾ ಸಂಪೂರ್ಣವಾಗಿ ಉಲ್ಟಾ ಹೊಡೆಯುವ ಸಾಧ್ಯತೆ ಇದೆ. ಒಟ್ಟು 231 ಸಾಕ್ಷಿಗಳನ್ನ ಈ ಪ್ರಕರಣದಲ್ಲಿ ಪಟ್ಟಿ ಮಾಡಲಾಗಿದೆ. ಇದರಲ್ಲಿ 3 ಪ್ರತ್ಯಕ್ಷ ಸಾಕ್ಷಿಗಳು, 27 ಜನರಿಂದ 144 ಹೇಳಿಕೆಗಳು, 8 ಸರಾಸರಿ ಅಧಿಕಾರಿಗಳು ಮತ್ತು 56 ಪೊಲೀಸರ ಹೇಳಿಕೆಗಳು ಸೇರಿವೆ. ಆದರೆ ನಿಜವಾದ ಪ್ರಶ್ನೆ ಎಂದರೆ ಈ ಸಾಕ್ಷಿಗಳಲ್ಲಿ ಯಾರು ನೇರವಾಗಿ ಹಲ್ಲೆ ನಡೆದಿರುವುದನ್ನ ಕಣ್ಣಾರೆ ನೋಡಿದ್ದಾರೆ ಅನ್ನೋದು. ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳಲ್ಲಿ ಸ್ಪಷ್ಟತೆ ಇಲ್ಲದಿದ್ರೆ ಉಳಿದ ಸಾಕ್ಷಿಗಳು ಪರೋಕ್ಷ ಸಾಕ್ಷಿಗಳಾಗುತ್ತವೆ. ಚಾರ್ಜ್ ಶೀಟ್ ನಲ್ಲಿರುವ ಮತ್ತೊಂದು ಗಂಭೀರ ಪ್ರಶ್ನೆ ಎಂದ್ರೆ ಪವಿತ್ರ ಅವರ ಪಾತ್ರ. ಪವಿತ್ರ ಸ್ಥಳದಲ್ಲಿದ್ರು ಅನ್ನುವುದಕ್ಕೆ ನೇರ ಸಾಕ್ಷಿ ಇಲ್ಲ. ಪವಿತ್ರ ಭಾಗಿಯಾಗಿದ್ದಾರೆ ಎಂಬುದಕ್ಕೆ ಕೇವಲ ಸಣ್ಣ ಡಾಕ್ಯುಮೆಂಟ್ ಕೂಡ ಇಲ್ಲ. ಪ್ರತ್ಯಕ್ಷ ಸಾಕ್ಷಿ ಅಥವಾ ದೃಢ ದಾಖಲೆಗಳಿಲ್ಲ. ಕಾನೂನಿನಲ್ಲಿ ಯಾರಾದರೂ ಸ್ಥಳದಲ್ಲಿದ್ರು ಎಂಬುದನ್ನು ಸಾಬೀತುಪಡಿಸದೆ ಅವರು ಭಾಗವಹಿಸುವಿಕೆಯನ್ನ ನಿರ್ಧರಿಸಲಾಗುವುದಿಲ್ಲ. ಈ ಪ್ರಕರಣದಲ್ಲಿ ಹೆಚ್ಚು ಚರ್ಚೆಯಾಗುತ್ತಿರುವ ಅಂಶ ಎಂದ್ರೆ ಚಪ್ಪಲಿ ಮಹಜರು. ಪ್ರಾಸಿಕ್ಯೂಷನ್ ಪ್ರಕಾರ ಚಪ್ಪಲಿಯಲ್ಲಿ ರಕ್ತದ ಕಲೆ ಇದೆ ಮತ್ತು ಅದನ್ನು ಉಪಯೋಗಿಸಿ ಹಲ್ಲೆ ನಡೆಸಲಾಗಿದೆ ಎಂದು ಹೇಳಲಾಗಿದೆ. ಆದ್ರೆ ಪ್ರಶ್ನೆಗಳೇ ಬೇರೆ ರೀತಿ ಕೇಳ್ಬರ್ತಾ ಇದೆ. ಚಪ್ಪಲಿಯಿಂದ ಹೊಡೆದರೆ ರಕ್ತ ಬರುತ್ತಾ? ಅಷ್ಟು ತೀವ್ರ ಗಾಯ ಆಗುತ್ತಾ? ಅಥವಾ ರಕ್ತ ಮೊದಲೇ ಬಂದಿತ್ತಾ? ಅಥವಾ ಹೊಡೆದ ನಂತರ ರಕ್ತ ಬಂತ? ರಕ್ತದ ಪ್ಯಾಟರ್ನ್ ಮತ್ತು ಫಾರೆನ್ಸಿಕ್ ವರದಿ ಇದನ್ನು ದೃಢಪಡಿಸುತ್ತಾ ಅನ್ನೋದು ಬಹಳ ಮುಖ್ಯ. ಚಾರ್ಜ್ ಶೀಟ್ ಕ್ರಿಮಿನಲ್ ಪಿತೂರಿ ಹೇಳುತ್ತದೆ, ಆದ್ರೆ ಇಲ್ಲಿ ಒಂದು ಲಾಜಿಕ್ ಪ್ರಶ್ನೆ ಬರುತ್ತದೆ. ಅದೇನಪ್ಪಾ ಅಂದ್ರೆ, ಕೊಲೆ ಮಾಡೋ ಸಂಚು ಇದ್ದಿದ್ದರೆ ಕಾರ್ ಡ್ರೈವರ್ ಯಾಕೆ ಬೇಕಿತ್ತು? ಆಟೋ ಡ್ರೈವರ್ ಯಾಕೆ ಬೇಕಿತ್ತು? ಇಷ್ಟು ಜನ ಮಧ್ಯದಲ್ಲಿ ಇರ್ಬೇಕಿತ್ತ ಅನ್ನೋದು. ಯಾಕಂದ್ರೆ ಕಾನೂನು ದೃಷ್ಟಿಯಲ್ಲಿ ಸಂಚು ಅಂದ್ರೆ ಗೌಪ್ಯತೆ. ಕಡಿಮೆ ಜನ ಇಲ್ಲಿ ಅದಕ್ಕೆ ವಿರುದ್ಧವಾದ ಪರಿಸ್ಥಿತಿ ಕಾಣಿಸುತ್ತದೆ ಅನ್ನೋ ವಾದವೂ ಇದೆ. ಆದ್ರೆ ಇಲ್ಲಿ ಹೊರಗಿನ ಜನರ ಸಂಪರ್ಕ, ಪ್ರಯಾಣದ ವಿವರಗಳು ಎಲ್ಲವೂ ಬಹಿರಂಗವಾಗಿವೆ. ಇದರಿಂದ ಇದು ಪೂರ್ವ ಯೋಜಿತ ಕೊಲೆನ ಅಥವಾ ತಕ್ಷಣ ಉಂಟಾದ ಘಟನೆನ ಎಂಬ ಸಂಶಯ ಬಲವಾಗುತ್ತದೆ. ಚಾರ್ಜ್ ಶೀಟ್ ನಲ್ಲಿ ಮತ್ತೊಂದು ಗಮನಾರ್ಹ ಅಂಶ ಎಂದ್ರೆ ಶೆಡ್ನ
ಸಿಸಿಟಿವಿ ಬಗ್ಗೆ ಸ್ಪಷ್ಟ ಸಾಕ್ಷಿ ಇಲ್ಲ. ಇಂದಿನ ಕಾಲದಲ್ಲಿ ಸಿಸಿಟಿವಿ ಇಲ್ಲ ಅಂದ್ರೆ ನ್ಯಾಯಾಲಯ ಸಹಜವಾಗಿ ಕೇಳೋ ಪ್ರಶ್ನೆ, ಸಿಸಿಟಿವಿ ಇದ್ರೆ ಯಾಕೆ ಸಲ್ಲಿಸಲಿಲ್ಲ, ಇಲ್ಲ ಅಂದ್ರೆ ಯಾಕೆ ಇಲ್ಲ. ಈ ಗ್ಯಾಪ್ ಡಿಫೆನ್ಸ್ಗೆ ಪಾಯಿಂಟ್ ಆಗಬಹುದು. ಎಸ್, ಚಾರ್ಜ್ ಶೀಟ್ನಲ್ಲಿ ಶೆಡ್ ಪ್ರದೇಶದ ಸಿಸಿಟಿವಿ ದೃಶ್ಯಗಳ ಕುರಿತು ಯಾವುದೇ ಸ್ಪಷ್ಟ ಸಾಕ್ಷಿ ಇಲ್ಲ. ಸಿಸಿಟಿವಿ ಇದ್ದಿದ್ರೆ ಘಟನೆಯ ಸಮಯ ಸ್ಪಷ್ಟವಾಗ್ತಿತ್ತು. ಇದು ಭಾವನಾತ್ಮಕವಾಗಿ ನೋಡಬೇಕಾದ ಪ್ರಕರಣ ಅಲ್ಲ. ಇದು ಸಂಪೂರ್ಣವಾಗಿ ಸಾಕ್ಷಿ ಮತ್ತು ಅನುಮಾನಗಳ ಆಧಾರದ ಮೇಲೆ ತೀರ್ಮಾನವಾಗಬೇಕಾದ ಪ್ರಕರಣ. ಉದ್ದೇಶಿತ ಕೊಲೆಗೆಂದು ಸಾಬೀತುಪಡಿಸುವ ಹೊಣೆ ಪ್ರಾಸಿಕ್ಯೂಷನ್ ಮೇಲಿದೆ. ಸಾಕ್ಷಿಗಳಲ್ಲಿ ಅನುಮಾನ ಉಳಿದ್ರೆ ಕಾನೂನಿನ ಪ್ರಕಾರ ಅದರ ಲಾಭ ಆರೋಪಿಗಳಿಗೆ ಸಿಗುತ್ತದೆ. ಅಂತಿಮವಾಗಿ ಇದು ಕೊಲೆನಾ ಅಥವಾ ನಾನ್ ಕಲ್ಪೆಬಲ್ ಹೋಮಿಸೈಡ್ನ ಎಂಬ ಉತ್ತರವನ್ನು ನ್ಯಾಯಾಲಯವೇ ನೀಡಲಿದೆ. ಇದು ಸೆಲೆಬ್ರಿಟಿಗಳ ಪ್ರಕರಣವಾಗಿರಬಹುದು, ಆದರೆ ಇದರ ಮಧ್ಯೆ ಒಂದು ಜೀವ ಕಳೆದು ಹೋಗಿದೆ. ರೇಣುಕಾಸ್ವಾಮಿ ಒಂದು ಕುಟುಂಬದ ಮಗ, ಒಬ್ಬ ಮನುಷ್ಯ. ನಿಜಕ್ಕೂ ಯಾರು ಆತನ ಹತ್ಯೆಗೆ ಕಾರಣರಾಗಿದ್ದಾರೋ ಅವರಿಗೆ ಶಿಕ್ಷೆ ಆಗ್ಬೇಕು, ಅದೇ ನ್ಯಾಯ. ಆದ್ರೆ ಆ ನ್ಯಾಯ ಭಾವನೆಯ ಆಧಾರದಲ್ಲಿ ಅಲ್ಲ, ಕಾನೂನು ಮತ್ತು ಸಾಕ್ಷಿಗಳ ಆಧಾರದಲ್ಲೇ ಸಿಗಬೇಕು. ಈ ಪ್ರಕರಣದಲ್ಲಿ ಸಂಚು ಸಾಬೀತಾಗುತ್ತಾ, ಸಾಕ್ಷಿಗಳು ನಿಲ್ಲುತ್ತಾರಾ ಅಥವಾ ಡಿಫೆನ್ಸ್ ವಾದಗಳು ಮೇಲುಗೈ ಸಾಧಿಸುತ್ತವೆಯಾ ಅನ್ನೋದು ಕೋರ್ಟ್ ತೀರ್ಪಿನಲ್ಲೇ ಸ್ಪಷ್ಟವಾಗಲಿದೆ. ಅಲ್ಲಿವರೆಗೆ ಈ ಕೇಸ್ನ ಕೇವಲ ಒಂದು ಪ್ರಕರಣವಲ್ಲ, ಇದು ನಮ್ಮ ನ್ಯಾಯ ವ್ಯವಸ್ಥೆಯ ದೊಡ್ಡ ಪರೀಕ್ಷೆಯಾಗಿದೆ. ಅಂತಿಮವಾಗಿ ಈ ಪ್ರಕರಣ ನಮ್ಮ ಮುಂದೆ ಒಂದೇ ಸಮಯದಲ್ಲಿ ಹಲವು ಪ್ರಶ್ನೆಗಳನ್ನ ನಿಲ್ಲಿಸುತ್ತದೆ. ಇದು ನಿಜಕ್ಕೂ ಪೂರ್ವಯೋಜಿತ ಕೊಲೆನಾ ಅಥವಾ ಸಾಯಿಸಬೇಕು ಅನ್ನೋ ನೇರ ಉದ್ದೇಶ ಇಲ್ಲದೆ ನಡೆದ ಘಟನೆನ ಕೊಲೆಗೆ ಸಂಚು ರೂಪಿಸಲಾಗಿದೆ ಎಂದು ಪ್ರಾಸಿಕ್ಯೂಷನ್ ಹೇಳುತ್ತಿರುವುದು ಕೋರ್ಟ್ ಮುಂದೆ ಬಿಯಾಂಡ್ ರೆಸ್ಪಾನ್ಸಿಬಲ್ ಡೌಟ್ ಸಾಬೀತಾಗುತ್ತಾ 120B ಎಂಬ ಅತ್ಯಂತ ಗಂಭೀರ ಸೆಕ್ಷನ್ಗೆ ಬೇಕಾದಂತೆ ಆರೋಪಿಗಳ ನಡುವೆ ಸ್ಪಷ್ಟ ಯೋಜನೆ, ಸಂವಹನ ಮತ್ತು ಒಟ್ಟುಗೂಡಿದ ಉದ್ದೇಶವನ್ನು ಸಾಕ್ಷಿಗಳು ತೋರಿಸುತ್ತವಾ ಅಥವಾ ಈ ಎಲ್ಲವೂ ಘಟನೆ ನಂತರದ ಕಟ್ಟಿದ ಕತೆ ಮಾತ್ರನ? 3391 ಪುಟಗಳ ಚಾರ್ಜ್ ಶೀಟ್ ಮತ್ತು 1300 ಪುಟಗಳ ಹೆಚ್ಚುವರಿ ದಾಖಲೆಗಳಲ್ಲಿ ಯಾವ ಸಾಕ್ಷಿಗಳು ನಿಜವಾಗಿ ನಿಲ್ಲುತ್ತವೆ, ಯಾವ ತರ್ಕದ ಮುಂದೆ ಕುಸಿಯುತ್ತವೆ? ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳು ಪರಸ್ಪರ ಹೊಂದಿಕೆಯಾಗುತ್ತವಾ? ಅಪ್ರೂವರ್ ಸಾಕ್ಷಿ ಕೋರ್ಟ್ನ ಕಟ್ಟುನಿಟ್ಟಿನ ಪರೀಕ್ಷೆಯನ್ನು ತಡೆಯುತ್ತಾ? ಫಾರೆನ್ಸಿಕ್ ಸಾಕ್ಷಿಗಳು ಆರೋಪ ಕಥನಕ್ಕೆ ಬೆಂಬಲ ಕೊಡುತ್ತಾವ ಅಥವಾ ಅವೇ ಹೊಸ ಅನುಮಾನಗಳಿಗೆ ಕಾರಣವಾಗುತ್ತಾವ? ಪವಿತ್ರ ಗೌಡ ಅವರ ಪಾತ್ರದ ಕುರಿತು ನೇರ ಸಾಕ್ಷಿ ಇಲ್ಲದೆ ಆರೋಪ ಮುಂದುವರಿಯಬಹುದು. ಶೆಡ್ನ ಸಿಸಿಟಿವಿ ಕೊರತೆ ಮತ್ತು ಚಪ್ಪಲಿ ಮಹಜರು ನಿಜಕ್ಕೂ ಹಲ್ಲೆಗೆ ಉಪಯೋಗಿಸಿದ ಆಯುಧವನ್ನ ಸಾಬೀತುಪಡಿಸುತ್ತಾ ಅಥವಾ ಅದು ಕೇವಲ ಸಂಶಯಾಸ್ಪದ ಸಾಕ್ಷಿಯಾಗಿಯೇ ಉಳಿಯುತ್ತಾ ಅಥವಾ ಸಂದೇಹದ ಲಾಭ ಆರೋಪಿಗಳಿಗೆ ಎಂಬ ತತ್ವವನ್ನು ಅನ್ವಯಿಸುತ್ತಾ ಅನ್ನೋದು ಗೊತ್ತಿಲ್ಲ. ನೋಡಿದ್ರಲ್ಲ, ಕೊನೆಗೆ ಒಂದೇ ಸತ್ಯ ಉಳಿಯುತ್ತದೆ. ರೇಣುಕಾಸ್ವಾಮಿ ಒಂದು ಜೀವ. ಆ ಜೀವ ಕಳೆದು ಹೋದಕ್ಕೆ ನ್ಯಾಯ ಸಿಗ್ಲೇಬೇಕು. ಆದ್ರೆ ಆ ನ್ಯಾಯ ಭಾವನೆಯಿಂದಲ್ಲ, ಬದಲಿಗೆ ಪ್ರಶ್ನೆಗಳ ಉತ್ತರಗಳಿಂದ ಬರಬೇಕು. ಈ ಪ್ರಶ್ನೆಗಳಿಗೆ ಕೋರ್ಟ್ ನೀಡುವ ಉತ್ತರವೇ ಈ ಪ್ರಕರಣದ ತೀರ್ಪಾಗಲಿದೆ. ಅಲ್ಲಿಯವರೆಗೆ ಇದು ಕೇವಲ ಒಂದು ಸೆಲೆಬ್ರಿಟಿ ಪ್ರಕರಣ ಅಲ್ಲ, ಇದು ನ್ಯಾಯ ವ್ಯವಸ್ಥೆಯ ನೈತಿಕತೆ ಮತ್ತು ಕಾನೂನು ಶಕ್ತಿಯ ದೊಡ್ಡ ಪರೀಕ್ಷೆಯಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.